ಧರ್ಮಸ್ಥಳ ಪ್ರಕರಣ, ರಮ್ಯಾ ಪ್ರಕರಣ ಇತ್ಯಾದಿ ವಿಷಯಗಳ ಬಗ್ಗೆ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದು ಕಟುವಾಗಿ ಟೀಕಿಸಿದ್ದಾರೆ. ಧರ್ಮಸ್ಥಳದಂತಹ ಹಿಂದೂಗಳ ಪವಿತ್ರ ಕ್ಷೇತ್ರವನ್ನ ಅಪವಿತ್ರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಿಂದೂ ಧರ್ಮದ ವಿರುದ್ಧ ವ್ಯವಸ್ಥಿತ ಪಿತೂರಿ ಮಾಡುತ್ತಿದ್ದಾರೆ ಎಂದಿದ್ದಾರೆ. ಧರ್ಮಸ್ಥಳ ಪ್ರಕರಣವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಚು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣ ನಾವೆಲ್ಲರೂ ಕೂಡ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಇದು ಸಿದ್ದರಾಮಯ್ಯ ಸರ್ಕಾರಿ ಪ್ರಾಯೋಜಿಕವಾಗದಂಥ ಒಂದು ನಾಟಕ. ಇದರಲ್ಲಿ ಬುರ್ಡೆ ಗ್ಯಾಂಗು, ಸಿದ್ದರಾಮಯ್ಯನವರು ಮತ್ತು ಎಡಪಂಥೀಯರು ಇವರೆಲ್ಲರೂ ಸೇರಿ ಈ ನಾಟಕವನ್ನು ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದ ಮೀಡಿಯಾದಲ್ಲಿ ಒಂದೇ ಸಮನೆ ಬರ್ತಾ ಇದೆ, ಏನನ್ನೂ ಕೂಡ ಆಗಲಿಲ್ಲ. SIT ರಚನೆ ಮಾಡ್ತೀವಿ ಅಂತೇಳಿ ಹೇಳಿದರು. SITಗೆ ಯಾವ ಅಧಿಕಾರಿಗಳನ್ನ ಹಾಕಬೇಕು ಅಂತೇಳಿ ಹೇಳಿ ಬುರ್ಡೆ ಗ್ಯಾಂಗ್ ಹೇಳ್ತು, ಇಂತಿಂಥ ಅಧಿಕಾರಿಗಳನ್ನೇ ಹಾಕಬೇಕು ಅಂತ. ಅದೇ ಅಧಿಕಾರಿಗಳನ್ನ ಹಾಕಿದ್ದಾರೆ. ಹಾಗಾಗಿ ಇದುವರೆಗೂ ಏನಾಗಿದೆ ಅಂತ ಹೇಳಿದ್ರೆ ಏನೂ ಆಗಲಿಲ್ಲ. ಒಬ್ಬನ್ನು ಕೂಡ ಅದರಲ್ಲಿ ಜೈಲಿಗೆ ಸೇರಿಸ್ಲಿಕ್ಕೆ ಆಗಲಿಲ್ಲ ಮತ್ತು ಅವ್ರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ರಮ್ಯಾ ಅವರ ಪ್ರಕರಣದಲ್ಲಿ, ಸಿನಿಮಾ ನಟಿ ರಮ್ಯಾ ಅವರ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕದ ಅನ್ನೋ ಕಾರಣಕ್ಕಾಗಿ ಪೊಲೀಸು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಇವತ್ತು ಕೂಡ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೆಯೇ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಏನೋ ಕೊಲೆ ಬೆದರಿಕೆ ಹಾಕಿದ ಯಾರೋ ಫೋನ್ನಲ್ಲಿ ಅನ್ನೋ ಕಾರಣಕ್ಕಾಗಿ ತಕ್ಷಣ ಅವ್ರನ್ನ ಹಿಡ್ಕೊಂಡು ಬಂದು ಜೈಲಿಗೆ ಹಾಕಿದ್ದಾರೆ. ಆದರೆ ಕಳೆದ 5-6 ತಿಂಗಳಿಂದ ಹೆಗ್ಡೆಯವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಕತೆಗಳನ್ನು ಕಟ್ಟಿ ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಜಜೀರಾ ಅನ್ನುವಂಥ ಒಂದು ಆಲ್ ಜಜೀರಾ ಅನ್ನುವಂಥ ಚಾನಲ್ಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡ್ತು. ಧರ್ಮಸ್ಥಳ ಅನ್ನುವಂಥ ಒಂದು ಪವಿತ್ರ ಕೇಂದ್ರ ಇವತ್ತು ಕೊಲೆಗಡುಕರ ಕೇಂದ್ರ ಆಗಿದೆ, ಅತ್ಯಾಚಾರಿಗಳ ಕೇಂದ್ರ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಅಂದರೆ ಇವರೆಲ್ಲರ ಒಟ್ಟಾರೆ ಅಭಿಪ್ರಾಯ ಏನಿತ್ತು ಅಂದರೆ, ಧರ್ಮಸ್ಥಳದಂಥ ಒಂದು ಹಿಂದೂಗಳ ಪವಿತ್ರ ಕ್ಷೇತ್ರವನ್ನು ಡಿಫೇಮ್ ಮಾಡೋದು, ಅದನ್ನ ಅಪವಿತ್ರಗೊಳಿಸುವಂಥದ್ದು, ಜನರ ಮನಸ್ಸಿನಿಂದ ತೆಗೆದುಹಾಕುವಂಥ ಒಂದು ಕುತಂತ್ರಿ ಭಾವನೆಯಿಂದ ಇದನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರ ಪಾಲ್ಗೊಂಡಿದೆ. ಎಡಪಂಥೀಯರು ಕಾರಸ್ಥಾನ ಮಾಡಿದ್ದಾರೆ. ಈ ಬುರ್ಡೆ ಗ್ಯಾಂಗನ್ನು ಇವತ್ತಿನವರೆಗೂ ಏನೂ ಮಾಡಲಿಲ್ಲ, ಇನ್ನೂ ಕೂಡ ಏನೂ ಆಗೋದಿಲ್ಲ. ಅವರು ಪ್ರಕರಣ ಈಗ ತನಿಖೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಅಧಿಕಾರಿಗಳು 4-5 ತಿಂಗಳಿಂದ ಏನೂ ಕೆಲಸ ಇಲ್ಲದೆ ಧರ್ಮಸ್ಥಳದಲ್ಲಿ ಕೂತಿದ್ದಾರೆ. ಇಡೀ ಗುಡ್ಡ ಆಗೋದು ಇಲಿ ಕೂಡ ಸಿಕ್ಕಲಿಲ್ಲ ಅವರಿಗೆ. ಈ ರೀತಿಯ ಒಂದು ವ್ಯವಸ್ಥಿತವಾದಂಥ ಸಂಚು ಹಿಂದೂ ಧರ್ಮದ ವಿರುದ್ಧ, ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ, ಹಿಂದೂ ಧಾರ್ಮಿಕ ನಾಯಕರ ವಿರುದ್ಧ ಇವತ್ತು ನಡೀತಾ ಇದೆ. ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಟ್ಕೊಂಡು ಹೋಗ್ತಾ ಇದೆ. ಅಂದರೆ ಅಲ್ಪಸಂಖ್ಯಾತರನ್ನು ಓಲೈಸಲಿಕ್ಕಾಗಿ, ಅವರ ವೋಟ್ ಬ್ಯಾಂಕನ್ನು ತೃಪ್ತಿಪಡಿಸಲಿಕ್ಕಾಗಿ ಈ ರೀತಿಯ ಒಂದು ದುರವಸ್ಥೆ ಇವತ್ತು ಹಿಂದೂ ಸಮಾಜಕ್ಕೆ ಬಂದಿದೆ. ಇದರ ಪ್ರತಿಫಲವನ್ನು ಸಿದ್ದರಾಮಯ್ಯ ಸರ್ಕಾರ ಉಣ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲವನ್ನೂ ಮಾಡಿ ಈಗ ಕೋರ್ಟಿಗೆ ಹಾಕಿದ್ದಾರೆ, ನಮ್ಮ ಅರ್ಜಿಯನ್ನು ವಾಪಸ್ ತೊಗೊಳ್ತೀವಿ, ಕಂಪ್ಲೇಂಟನ್ನು ವಾಪಸ್ ತೊಗೊಳ್ತೀವಿ ಅಂತೇಳಿ ಈ ಬುರ್ಡೆ ಗ್ಯಾಂಗ್ ಹಾಕಿ